ಶ್ರೀಮಂತಿಕೆಗೆ ತಿಂಗಳಿಗೆ 10,000 ರೂಪಾಯಿ ಸಿಪ್ ಸಾಕು, ಆದರೆ ತಾಳ್ಮೆ ಅಗತ್ಯ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಸಣ್ಣ ಪುಟ್ಟ ಖರ್ಚುಗಳನ್ನು ಯಾವತ್ತೂ ಕಡೆಗಣಿಸಿದಿರಿ. ಸಣ್ಣ ತೂತು ದೊಡ್ಡ ಹಡಗನ್ನೇ ಮುಳಿಸಬಲ್ಲದು. ಬೆಂಜಮಿನ್ ಫ್ರಾಂಕ್ಲಿನ್ ಈ ಮಾತನ್ನು ಹೇಳ್ತಾರೆ. ನೋಡಿ, ಪ್ರತಿ ತಿಂಗಳು ಬ್ಯಾಂಕಿನ ಸೇವಿಂಗ್ಸ್ ಅಕೌಂಟ್ನಲ್ಲಿ 10,000 ರೂಪಾಯಿಗಳನ್ನು ಹೂಡಿಕೆ ಮಾಡುವುದು ಅಂದರೆ ಒಳ್ಳೆಯ ಸಂಗತಿ ಅಂತ ಭಾವಿಸ್ಬೋದು. ಇದರಿಂದ ಬೇಗ ಶ್ರೀಮಂತರಾಗಿ ಬಿಡಬಹುದು ಎಂಬ ಆಲೋಚನೆ ಕೂಡ ಬರಬಹುದು. ಆದರೆ ಇಂಥ ಉಳಿತಾಯ ಒಂದೇ ಸಾಕಾಗಲ್ಲ. ಅದೊಂದರಿಂದಲೇ ನಿಮ್ಮ ಹಣ ನೀವು ನಿರೀಕ್ಷಿಸಿದ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇದರ ಬದಲಿಗೆ ಸರಳವಾಗಿ ಒಂದು ಬದಲಾವಣೆ ಮಾಡಿಕೊಂಡ್ರೆ ನೀವು ಅನಿಸಿದಂತೆ ಶ್ರೀಮಂತರಾಗಬಹುದು. ಉದಾಹರಣೆಗೆ, ನೀವು ರಾಕೇಶ್ ಎಂಬ 30 ವರ್ಷ ವಯಸ್ಸಿನ ಉದ್ಯೋಗಿಯ ಕಥೆ ಕೇಳಿ. ಅವರು ಕಳೆದ 5 ವರ್ಷಗಳಿಂದ ಪ್ರತಿ ತಿಂಗಳು 10,000 ರೂಪಾಯಿಗಳನ್ನು ಸೇವಿಂಗ್ಸ್ ಅಕೌಂಟ್ನಲ್ಲಿ ಉಳಿತಾಯ ಮಾಡ್ತಾ ಇರ್ತಾರೆ. ಅವರ ಅಕೌಂಟ್ನಲ್ಲಿ 6 ಲಕ್ಷ ರೂಪಾಯಿಗಳು ಇವಾಗ ಇದೆ. ಬಹಳ ಆಯಿತು ಅಂತ ಅನೇಕ ಮಂದಿ ಭಾವಿಸ್ಬೋದು. ತಾನು ಬಯಸಿದ ಒಂದು ಕಾರ್ ತೆಗೆದುಕೊಳ್ಬಹುದು ಅಂತ ರಾಕೇಶ್ ಅಂದಾಜು ಮಾಡಿದರು. ಆದರೆ ಅವರು ಪರಿಶೀಲಿಸಿದಾಗ ಆಘಾತ ಕಾದಿತ್ತು. ಅವರು ಬಯಸಿದ್ದ ಕಾರಿನ ದರ ಈಗ 10 ಲಕ್ಷಕ್ಕೆ ಏರಿಕೆಯಾಗಿತ್ತು. ಹಣದುಬ್ಬರದ ಪರಿಣಾಮ ಅವರ ಉಳಿತಾಯ ಖಾತೆಯಲ್ಲಿಟ್ಟಿದ್ದಂತಹ ಹಣದ ಮೌಲ್ಯ ಸವಕಳಿ ಆಗಿತ್ತು, ಅಂದರೆ ಕಡಿಮೆ ಆಗಿತ್ತು. ಈ ಕಥೆಯ ಹಿಂದೆ ತಣ್ಣಗಿನ ಸತ್ಯವೊಂದು ಕೂಡ ಇದೆ. ಅದು ಏನಪ್ಪ ಅಂತಂದರೆ, ಕೇವಲ ಹಣವನ್ನು ಉಳಿತಾಯ ಮಾಡೋದ್ರಿಂದ ಶ್ರೀಮಂತರಾಗಲು ಸಾಧ್ಯ ಇಲ್ಲ. ಹಣದುಬ್ಬರ ಅಥವಾ ಇನ್ಫ್ಲೇಷನ್, ಕಡಿಮೆ ಬಡ್ಡಿ ದರ, ತಪ್ಪಿದ ಅವಕಾಶಗಳು, ಮಿಸ್ಸಿಂಗ್ ಅಪಾರ್ಚುನಿಟೀಸ್ ನೀವು ಗಳಿಸಿದ ಹಣದ ಮೌಲ್ಯವನ್ನು ತಗ್ಗಿಸ್ತಾ ಹೋಗುತ್ತೆ. ಬ್ಯಾಂಕ್ ಖಾತೆಯಲ್ಲಿ ಉಳಿತಾಯ ಮಾಡುವಂಥದ್ದು ಸುರಕ್ಷಿತ ಮತ್ತು ಅನುಕೂಲಕರ ಅನ್ನಿಸ್ಬೋದು. ಪ್ರತಿ ತಿಂಗಳು ಬ್ಯಾಂಕ್ ಬ್ಯಾಲೆನ್ಸ್ ಏರಿಕೆ ಆಗ್ತಾ ಹೋಗೋದನ್ನು ನೋಡಲಿಕ್ಕೆ ಬಹಳ ಖುಷಿಯಾಗುತ್ತೆ. ಮನಸ್ಸಿಗೆ ಹೆಚ್ಚು ಭದ್ರತೆ ಮತ್ತು ನಿಯಂತ್ರಣದ ಭಾವ ಕೊಡುತ್ತೆ. ಆದರೂ ಕೂಡ ಈ ಕಂಫರ್ಟ್ನ ಹಿಂದೆ ಸದ್ದಿಲ್ಲದೆ ಒಂದು ಅಪಾಯ ಕೂಡ ಇರುತ್ತೆ. ಹಣದುಬ್ಬರದ ಪರಿಣಾಮವಾಗಿ ನಿಮ್ಮ ಉಳಿತಾಯದ ಹಣದ ಮೌಲ್ಯ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ದಾಖಲೆಯಲ್ಲಿ ಮಾತ್ರ ಉಳಿತಾಯ ಏರ್ತಾ ಇರುತ್ತೆ, ಅದರ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ನೀವು ಪ್ರತಿ ತಿಂಗಳು 10,000 ರೂಪಾಯಿಗಳಂತೆ 10 ವರ್ಷಗಳ ಕಾಲ ಉಳಿತಾಯ ಮಾಡಿದಿರಿ ಸೇವಿಂಗ್ಸ್ ಅಕೌಂಟ್ನಲ್ಲಿ ಅಂತ ಭಾವಿಸಿ. 10 ವರ್ಷ ಆದಾಗ ನಿಮ್ಮ ಸೇವಿಂಗ್ಸ್ ಅಕೌಂಟ್ನಲ್ಲಿ ಉಳಿತಾಯದ ಮೊತ್ತ 12 ಲಕ್ಷ ರೂಪಾಯಿ ಆಗುತ್ತೆ. ಇದು ಆಕರ್ಷಕವಾಗಿ ಕಾಣಿಸುತ್ತೆ. ಆದರೂ ಕೂಡ ಸರಾಸರಿ 6% ಹಣದುಬ್ಬರದ ಲೆಕ್ಕದಲ್ಲಿ 10 ವರ್ಷದ ಅಂತ್ಯಕ್ಕೆ 12 ಲಕ್ಷ ರೂಪಾಯಿ ಮೌಲ್ಯವು 6,70,000 ರೂಪಾಯಿಗೆ ಇಳಿಕೆ ಆಗಿರುತ್ತೆ. ಆದರೆ ಬ್ಯಾಂಕ್ ಉಳಿತಾಯ ಖಾತೆಯ ಬದಲಿಗೆ ಇದೇ ಹಣವನ್ನು 12% ರಿಟರ್ನ್ ಕೊಡುವ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿರುತ್ತಿದ್ದರೆ 22 ಲಕ್ಷ ರೂಪಾಯಿಗೆ ಅದು ಬೆಳೆದಿರ್ತಾ ಇತ್ತು. ಈಗ ನಿಮಗೆ ಕೇವಲ ಉಳಿತಾಯ ನಿಜಕ್ಕೂ ಸೇಫ್ ಮತ್ತು ಸ್ಮಾರ್ಟ್ ಹೂಡಿಕೆ ಅಲ್ಲ ಎಂಬುದು ಮನವರಿಕೆ ಆಗಬಹುದು. ಆದ್ದರಿಂದಲೇ ಶ್ರೀಮಂತ ಹೂಡಿಕೆದಾರರು ಕೇವಲ ಉಳಿತಾಯಕ್ಕೆ ಸೀಮಿತರಾಗಿ ಬಿಡುವುದಿಲ್ಲ. ಅವರು ಹೂಡಿಕೆಯ ಮೌಲ್ಯ ಹೆಚ್ಚಳ ಆಗುವ ಹಾಗೆ ನೋಡಿಕೊಳ್ತಾರೆ. ಅವರು ಅದಕ್ಕಾಗಿ ಹಣವನ್ನು ತಮಗೋಸ್ಕರ ದುಡಿಯುವಂತೆ ಇನ್ವೆಸ್ಟ್ ಮಾಡ್ತಾರೆ. ನೋಡಿ, ಇನ್ನೊಂದು ಕಥೆ ಹೇಳ್ತೀನಿ. ನಿಶಾ ಮತ್ತು ಮೀರಾ ಎಂಬ ಇಬ್ಬರು ಸ್ನೇಹಿತೆಯರು. ಇಬ್ಬರು ಮಾಸಿಕ 60,000 ರೂಪಾಯಿ ಸಂಬಳ ಪಡಿತಾ ಇರ್ತಾರೆ. ನಿಶಾ ಅವರು ಏನು ಮಾಡ್ತಾರೆ, ಪ್ರತಿ ತಿಂಗಳು 2,500 ರೂಪಾಯಿಗಳನ್ನು ಸೇವಿಂಗ್ಸ್ ಅಕೌಂಟ್ನಲ್ಲಿ ಉಳಿತಾಯ ಮಾಡ್ತಾ ಇದ್ರು. ಮೀರಾ ಏನು ಮಾಡ್ತಾರೆ, ಅವರು ಸೇವಿಂಗ್ಸ್ ಅಕೌಂಟ್ ಬದಲಿಗೆ ಮ್ಯೂಚುವಲ್ ಫಂಡ್ ಸಿಪ್ನಲ್ಲಿ ಪ್ರತಿ ತಿಂಗಳು ಸೇಮ್ ಅಮೌಂಟ 2,500 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಬರ್ತಾ ಇದ್ರು. ಏನಾಯ್ತು ಅವರಿಗೆ, ಅದು 12% ರಿಟರ್ನ್ ಕೊಡ್ತಾ ಇತ್ತು. 10 ವರ್ಷಗಳ ಬಳಿಕ ಆಶಾ ಅವರು 13 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದರೆ ಸೇವಿಂಗ್ಸ್ ಅಕೌಂಟ್ನಲ್ಲಿ, ಮೀರಾ ಅವರು ಮ್ಯೂಚುವಲ್ ಫಂಡ್ನಲ್ಲಿ 25 ಲಕ್ಷ ರೂಪಾಯಿ ಗಳಿಸಿದರು. ಮೀರಾ ಅವರು ಕೇವಲ ಉಳಿತಾಯ ಮಾಡದೆ ಸರಿಯಾಗಿ ಹೂಡಿಕೆ ಮಾಡಿರುವುದೇ ಇದಕ್ಕೆ ಕಾರಣ ಆಗಿತ್ತು. ಆದ್ದರಿಂದ ಸೇವಿಂಗ್ಸ್ ಅಕೌಂಟ್ನಲ್ಲಿ ತೀರಾ ಅಗತ್ಯಕ್ಕೆ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಹಣನ ಇಟ್ಕೊಳ್ಬೇಕು. ಉಳಿದ ಮೊತ್ತವನ್ನು ಇನ್ವೆಸ್ಟ್ ಮಾಡಬೇಕು, ಹೂಡಿಕೆ ಮಾಡಬೇಕು. ಮ್ಯೂಚುವಲ್ ಫಂಡ್, ಚಿನ್ನ, ಬೆಳ್ಳಿ, ETF, ಬಾಂಡ್, ಷೇರು, ರಿಯಲ್ ಎಸ್ಟೇಟ್ ಆಯ್ಕೆ ಮಾಡ್ಕೊಳ್ಬೋದು. ಒಂದೇ ಅಸೆಟ್ನಲ್ಲೂ ಹೂಡಿಕೆಯ ಎಲ್ಲ ಹಣವನ್ನು ಇಡಬೇಕು ಅಂತ ಏನಿಲ್ಲ. ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತೆ. ಜಾಣ್ಮೆಯಿಂದ ಇನ್ವೆಸ್ಟ್ ಮಾಡುವಂಥದ್ದು ಬಹಳ ಮುಖ್ಯ. ಪ್ರತಿ ತಿಂಗಳು ನೀವು ಮಾಡುವ ಹೂಡಿಕೆಗೆ ಕಂಪೌಂಡ್ ಇಂಟ್ರೆಸ್ಟ್ ಸಿಗುವ ಹಾಗಿರಬೇಕು. ಸಾಮಾನ್ಯ ಬಡ್ಡಿ ದರಕ್ಕಿಂತ ಕಂಪೌಂಡ್ ಅಥವಾ ಚಕ್ರ ಬಡ್ಡಿ ಇದ್ದಾಗ ಅದು ಜಾಸ್ತಿ ಬೇಗ ಬೆಳೆಯುತ್ತೆ. ಆಗ ಸಂಪತ್ತು ಸೃಷ್ಟಿಸಲಿಕ್ಕೆ ಹಾದಿ ಸುಗಮ ಆಗುತ್ತೆ. ಕಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ತಿಳಿಯಲು ಒಂದು ಉದಾಹರಣೆಯನ್ನು ನೋಡೋಣ. ನೋಡಿ, ಗಮನ ಕೊಟ್ಟು ಕೇಳಿ. ನೀವು ಪ್ರತಿ ತಿಂಗಳು 10,000 ರೂಪಾಯಿಗಳನ್ನು ಹೂಡಿಕೆ ಮಾಡ್ತೀರಿ ಮತ್ತು 12% ಬಡ್ಡಿ ಅದಕ್ಕೆ ಇದೆ ಅಂತ ಅಂದ್ಕೊಳ್ಳಿ. 20 ವರ್ಷಗಳ ಬಳಿಕ ನೀವು 1 ಕೋಟಿ ಸಂಪಾದನೆ ಮಾಡ್ತಾ ಇರ್ತೀರಿ. ನೀವು 10 ವರ್ಷ ಮೊದಲೇ 10,000 ರೂಪಾಯಿ ಸಿಪ್ ಆರಂಭಿಸಿದರೆ ಅಂತ ಇಟ್ಕೊಳ್ಳಿ. ನೀವು 30 ವರ್ಷಗಳಲ್ಲಿ 3,50,00,000 ರೂಪಾಯಿ ಗಳಿಸ್ತಾ ಇರ್ತೀರಿ. ಈ ಡಿಫರೆನ್ಸ್ಗೆ ಕಾರಣ ಏನಪ್ಪ ಅಂತಂದರೆ ಕಂಪೌಂಡಿಂಗ್ ಇಂಟ್ರೆಸ್ಟ್ ಅಥವಾ ಚಕ್ರ ಬಡ್ಡಿ ಆಗಿರುತ್ತೆ.
ಭಾಳಷ್ಟು ಮಂದಿ ಹೂಡಿಕೆ ಪಯಣವನ್ನು ತಡವಾಗಿ ಆರಂಭಿಸ್ತಾರೆ. ಯಾಕಂತಂದರೆ ಇನ್ವೆಸ್ಟ್ ಮಾಡಲಿಕ್ಕೆ ತುಂಬ ದುಡ್ಡು ಬೇಕು ಅಂತ ಅವ್ರು ಭಾವಿಸ್ತಾರೆ. ಆದರೆ ಪ್ರತಿ ತಿಂಗಳು ₹5,000 ₹10,000 ಮಟ್ಟದಲ್ಲಿ ಕೂಡ ಹೂಡಿಕೆಯನ್ನು ನೀವು ಆರಂಭಿಸ್ಬೋದು, ಕೋಟ್ಯಾಧಿಪತಿ ಆಗ್ಬೋದು. ಉದಾಹರಣೆಗೆ ನಿಮ್ಮ ವಯಸ್ಸು 25 ವರ್ಷ ಅಂತ ಭಾವಿಸಿ. ಪ್ರತಿ ತಿಂಗಳು ₹10,000 SIP ಅಥವಾ ಸಿಪ್ಪನ್ನು ವಾರ್ಷಿಕ 12% ರಿಟರ್ನ್ ಸಹಿತ ಹೂಡಿಕೆ ಮಾಡ್ತಾ ಇದ್ದರೆ 55ನೇ ವಯಸ್ಸಿಗೆ ಅದು ₹3,50,00,000 ಆಗುತ್ತೆ. ಆದರೆ 10 ವರ್ಷ ತಡ ಮಾಡಿ, ಅಂದರೆ ನಿಮ್ಮ 35ನೇ ವಯಸ್ಸಿನಲ್ಲಿ ನೀವು ಇದೇ ಇನ್ವೆಸ್ಟ್ಮೆಂಟ್ ಆರಂಭಿಸಿದರೆ ಆಗ ಸುಮಾರು 1 ಕೋಟಿ ಮಾತ್ರ ಗಳಿಸ್ಬೋದು. ಅಂದರೆ 10 ವರ್ಷದ ವಿಳಂಬಕ್ಕೆ ನೀವು 2.5 ಕೋಟಿ ಬೆಲೆ ಕೊಡಬೇಕಾಗುತ್ತೆ. ಇದು ಯಾಕೆ ಹೀಗಾಗುತ್ತೆ ಅಂತಂದರೆ ಹೂಡಿಕೆಯ ಇನಿಷಿಯಲ್ ಇಯರ್ಸ್ ಅಥವಾ ಆರಂಭಿಕ ವರ್ಷಗಳಲ್ಲಿ ಹೆಚ್ಚು ರಿಟರ್ನ್ ಸಿಗಲ್ಲ. ಯಾಕಂದರೆ ಚಕ್ರಬಡ್ಡಿ ಅಲ್ಲಿಗೆ ಕೂಡುವುದಿಲ್ಲ. ಹೀಗಾಗಿ ಪ್ರತಿ ತಿಂಗಳು ₹10,000 ಉಳಿತಾಯ ಚೆನ್ನಾಗಿ ಕಾಣುತ್ತೆ, ಆದರೆ ಅಷ್ಟಕ್ಕೆ ಸೀಮಿತರಾಗಬಾರ್ದು. ಸಂಪತ್ತಿನ ಸೃಷ್ಟಿಸಿಗೆ ಅದನ್ನು ಹೂಡಿಕೆ ಮಾಡ್ತಾನೆ ಇರಬೇಕು, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು. ಇತ್ತೀಚಿನ ವರ್ಷಗಳಲ್ಲಿ ಬಂಗಾರದ ದರ ಭಾರಿ ಏರಿಕೆ ಆಗ್ತಾ ಇದೆ, ನೀವು ಗಮನಿಸಿರ್ಬೋದು. ಆದ್ದರಿಂದ ಅದರೆಲ್ಲ ಹೂಡಿಕೆ ಮಾಡಿದರೆ ಲಾಭ ಅಲ್ವನಾ ಅಂತ ಕೂಡ ಆಲೋಚನೆ ನಿಮ್ಮಲ್ಲಿ ಬರ್ಬೋದು. ಈಗಂತೂ ಚಿನ್ನದಲ್ಲಿ ಹೂಡಿಕೆಗೆ ಭೌತಿಕ ಬಂಗಾರವನ್ನೇ ಖರೀದಿಸಬೇಕಾಗಿಲ್ಲ, ಫಿಸಿಕಲ್ ಗೋಲ್ಡ್ ಬೇಕಾಗಿಲ್ಲ. ಬಂಗಾರದ ETF ಇದೆ, ಮ್ಯೂಚುವಲ್ ಫಂಡ್ ಇದೆ, ಇತ್ಯಾದಿ ಆಯ್ಕೆಗಳಿದೆ. ಆದ್ದರಿಂದ ಇದು ಕೂಡ ಅಟ್ರಾಕ್ಟ್ ಮಾಡುತ್ತೆ. ಆದರೆ ನೀವು ಗಮನಿಸ್ಬೋದು, ಬಹುತೇಕ ಹಣಕಾಸು ಸಲಹೆಗಾರರು ಬಂಗಾರದಲ್ಲಿ ನಿಮ್ಮ ಒಟ್ಟು ಹೂಡಿಕೆಯ ಟೋಟಲ್ ಇನ್ವೆಸ್ಟ್ಮೆಂಟ್ನಲ್ಲಿ 5-10% ಹಣವನ್ನು ಇನ್ವೆಸ್ಟ್ ಮಾಡಿ ಅಂತಾರೆ ಹೊರತು ದೊಡ್ಡ ಮೊತ್ತದ ಹೂಡಿಕೆಯನ್ನು ನಿಮ್ಮ ಎಲ್ಲ ಇನ್ವೆಸ್ಟ್ಮೆಂಟನ್ನು ಗೋಲ್ಡಲ್ಲಿ ಹಾಕಿ ಅಂತ ಹೇಳಲ್ಲ. ಅಮೇರಿಕದ ವಿಶ್ವವಿಖ್ಯಾತ ಹೂಡಿಕೆದಾರ ವಾರೆನ್ ಬಫೆಟ್ ಅವರು ಈಗಲೂ ಬಂಗಾರದಲ್ಲಿ ಹೂಡಿಕೆಯನ್ನು ಅಷ್ಟಾಗಿ ಒಪ್ಪಲ್ಲ. ಅವರು ಸ್ವರ್ಣ ಒಂದು ಅನುತ್ಪಾದಕ ಆಸ್ತಿಯಾಗಿದ್ದು ಅದರಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಬಫೆಟ್ ಅವರು ವಾರ್ನಿಂಗ್ ಕೊಡ್ತಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬಂಗಾರವು ರಿಟರ್ನ್ ವಿಚಾರದಲ್ಲಿ ಶೇರ್ ಮಾರುಕಟ್ಟೆಯನ್ನು ಹಿಂದಿಕ್ಕಿದಿರುವುದನ್ನು ಕೂಡ ನಾವು ನೋಡ್ತೀವಿ. ಜಾಗತಿಕ ಆರ್ಥಿಕ ಬಿಕ್ಕಟ್ಟು, ವಾಣಿಜ್ಯ ಸಂಘರ್ಷಗಳು, ನಾನಾ ದೇಶಗಳ ನಡುವಣ ಯುದ್ಧಗಳು, ನಿರ್ಬಂಧಗಳ ನಡುವೆ ಶೇರ್ ಮಾರುಕಟ್ಟೆಗಳು ಕುಸಿದಾಗ ಚಿನ್ನವು ಹೂಡಿಕೆದಾರರಿಗೆ ಲಾಭವನ್ನು ತಂದುಕೊಟ್ಟಿದೆ. ಈಗ ಬಂಗಾರ ಮತ್ತು ನಿಫ್ಟಿ 50 ಕಳೆದ 15 ವರ್ಷಗಳಲ್ಲಿ ಕೊಟ್ಟಿರುವಂತಹ ರಿಟರ್ನ್ ಬಗ್ಗೆ ನೋಡೋಣ. ಕಳೆದ 1 ವರ್ಷದಲ್ಲಿ ಚಿನ್ನವು 50% ರಿಟರ್ನ್ ನೋಡಿದೆ, ನಿಫ್ಟಿ 50 ಕೇವಲ 6% ರಿಟರ್ನ್ ಕೊಟ್ಟಿರುವಂಥದ್ದು. 5 ವರ್ಷಗಳಲ್ಲಿ ಬಂಗಾರವು 143% ರಿಟರ್ನ್ ಕೊಟ್ಟಿದ್ದರೆ ನಿಫ್ಟಿ 50ಯು 109% ರಿಟರ್ನ್ ಕೊಟ್ಟಿದೆ. 10 ವರ್ಷಗಳಲ್ಲಿ ಚಿನ್ನವು 355% ಕೊಟ್ಟರೆ ನಿಫ್ಟಿ 50 222% ರಿಟರ್ನ್ ಕೊಟ್ಟಿರುವಂಥದ್ದು. 15 ವರ್ಷಗಳಲ್ಲಿ ಬಂಗಾರವು 550% ಮತ್ತು ನಿಫ್ಟಿ 50 313% ಆದಾಯ ನೀಡಿರುವಂಥದ್ದು ಗಮನಾರ್ಹ. ನಿಫ್ಟಿ 50 ಅನ್ನು ಚಿನ್ನ ಬ್ರೇಕ್ ಮಾಡಿದೆ. ಅಂದರೆ ಅಲ್ಪಾವಧಿ, ಮಧ್ಯಮ ಮತ್ತು ದೀರ್ಘಾವಧಿಯಲ್ಲಿ ಚಿನ್ನ ಉತ್ತಮ ರಿಟರ್ನ್ ಕೊಟ್ಟಿದೆ. ಕೇವಲ ಸುರಕ್ಷಿತ ಹೂಡಿಕೆ ಸಾಧನ ಆಗಿರದೆ ಹೆಚ್ಚಿನ ಲಾಭವನ್ನು ಕೂಡ ಕೊಟ್ಟಿದೆ. ಆದರೆ ಬಫೆಟ್ ಅವರ ಪ್ರಕಾರ ನಿಜವಾದ ಸಂಪತ್ತನ್ನು ಅಂತಂದರೆ ಉತ್ಪಾದಕ ಆಸ್ತಿಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಪ್ರೊಡಕ್ಟಿವ್ ಅಸೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಚಿನ್ನದ ದರ ಏರಿಕೆಯನ್ನು ಮಾತ್ರ ಹೂಡಿಕೆದಾರರಿಗೆ ಲಾಭ ಆಗುತ್ತದೆಯೇ ಹೊರತು ಚಿನ್ನವೇ ಸ್ವತಃ ಏನನ್ನು ಪ್ರೊಡಕ್ಟ್ ಮಾಡಲ್ಲ, ಉತ್ಪಾದಿಸುವುದಿಲ್ಲ, ಬಡ್ಡಿಯನ್ನು ಕೊಡಲ್ಲ. ಆದ್ದರಿಂದ ಅದು ಅನುತ್ಪಾದಕ ಆಸ್ತಿ ಅಂತ ವಾರೆನ್ ಬಫೆಟ್ ಅವರು ಹೇಳ್ತಾರೆ. ನೋಡಿ, ಆಸ್ತಿ ಅಂತಂದರೆ ಅದು ಏನನ್ನಾದರೂ ಉತ್ಪಾದಿಸಬೇಕು. ಉದಾಹರಣೆಗೆ ಒಂದು ಕಾರ್ಖಾನೆ ಅಂತ ಇಟ್ಕೊಳ್ಳಿ, ಅದು ಏನು ಮಾಡುತ್ತೆ? ಸರ್ವಿಸ್ ಕೊಡುತ್ತೆ, ಪ್ರಾಡಕ್ಟ್ ಕೊಡುತ್ತೆ, ಮುಖ್ಯವಾಗಿ ಲಾಭ ಗಳಿಸುತ್ತೆ, ಕಾಲಕ್ರಮೇಣ ಬೆಳೀತಾ ಹೋಗುತ್ತೆ. ಅದು ನಿಜವಾದ ಉತ್ಪಾದಕತೆ ಅಂತ. ನಿಜವಾದ ಸಂಪತ್ತಂದರೆ ಅದು ಅಂತ ಅವ್ರು ಹೇಳ್ತಾರೆ. ಆದರೆ ಚಿನ್ನದಂತಹ ಒಂದು ಲೋಹ ಯಾವುದನ್ನು ಕೂಡ ಪ್ರಾಡಕ್ಟ್ ಮಾಡಲ್ಲ ಅಂತಾರೆ ವಾರೆನ್ ಬಫೆಟ್ ಅವರು. ಹೀಗಿದ್ರೂ ಕೂಡ ಭಾರತದ ಒಂದು ಪರಿಸ್ಥಿತಿನೇ ಬೇರೆ. ಇವತ್ತು ಚಿನ್ನ ಅಂದರೆ ಕೇವಲ ಆಭರಣಗಳ ರೂಪದಲ್ಲಿ ಬಳಕೆ ಸೀಮಿತ ಆಗಿಲ್ಲ. ನಾನಾ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಟನ್ಗಟ್ಟಲೆ ಚಿನ್ನವನ್ನು ಖರೀದಿ ಮಾಡ್ತಾ ಇದ್ದಾವೆ. ಡಾಲರ್ ಸೇರಿದಂತೆ ಜಾಗತಿಕ ಕರೆನ್ಸಿಗಳು ಕಿಮ್ಮತ್ತು ಕಳೆದುಕೊಳ್ತಾ ಇದೆ. ಹೀಗಾಗಿ ದೇಶಗಳೇ ಬಂಗಾರವನ್ನು ಆಪಧನವಾಗಿ ಬಳಸ್ತಾ ಇದೆ. ಚಿನ್ನದ ಸ್ಟೋರೇಜ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುವಂಥದ್ದು ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಭಾರತದಲ್ಲಂತೂ ಬಂಗಾರ ಅಂದರೆ ಕೇವಲ ಲೋಹ ಅಲ್ಲ, ಅದು ಒಂದು ಅಮೂಲ್ಯ ಭಾವನೆ. ಅದು ಧಾರ್ಮಿಕವಾಗಿಯೂ ನಮ್ಮ ಸಾಂಸ್ಕೃತಿಕವಾಗಿಯೂ ಕೂಡ ಒಂದು ಆರಾಧನೆಯ ಮಹತ್ವವನ್ನು ಪಡೆದಿರುವಂಥದ್ದು. ಭದ್ರತೆ ಮತ್ತು ಪ್ರೆಸ್ಟೀಜ್ ಮೂಡಿಸುವಂಥದ್ದೇ ಹಳದಿ ಲೋಹ ಅಂತ ಹೇಳ್ತಾರೆ. ಭಾರತೀಯರು ಸಾಮಾನ್ಯವಾಗಿ ಬಂಗಾರವನ್ನು ಖರೀದಿಸಿದರೆ ಅದನ್ನು ತೀರಾ ಅನಿವಾರ್ಯ ಸಂದರ್ಭವನ್ನು ಹೊರತುಪಡಿಸಿದಂತೆ ಯಾವತ್ತೂ ಅದನ್ನು ಮಾರಾಟ ಮಾಡಲಿಕ್ಕೆ ಹೋಗಲ್ಲ. ಅದೇ ಒಂದು ರೀತಿಯ ಬದ್ಧತೆ, ಶಿಸ್ತು, ದೀರ್ಘಾವಧಿ ಹೂಡಿಕೆಯಲ್ಲಿ ಕೂಡ ಇರಬೇಕಾಗುತ್ತೆ ಅಂತ ನಾವಿಲ್ಲಿ ಗಮನಿಸಬೇಕು. ಮ್ಯೂಚುವಲ್ ಫಂಡಲ್ಲೂ ಕೂಡ ಅದೇ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ. ಆಗ ಮಾತ್ರ ಸಂಪತ್ತನ್ನು ಸೃಷ್ಟಿಸಬಹುದು ಅಂತ ತಜ್ಞರು ಹೇಳ್ತಾರೆ. ಅದು ಬಿಟ್ಟು ಪ್ರತಿ ತಿಂಗಳು ಗಳಿಸಿದ್ದನ್ನು ಅದೇ ತಿಂಗಳು ಪೂರ್ಣವಾಗಿ ಖರ್ಚು ಮಾಡುತ್ತಾ ಇದ್ದರೆ ಹೂಡಿಕೆಯಿಂದ ಸಿಗುವಂಥ ಸಂಪತ್ತನ್ನು, ಚಕ್ರಬಡ್ಡಿಯ ಅನುಕೂಲವನ್ನು ಕಳೆದುಕೊಳ್ಬೇಕಾಗುತ್ತೆ. ಆದ್ದರಿಂದ ಎಷ್ಟೇ ಕಷ್ಟ ಆದರೂ ತಾಳ್ಮೆಯಿಂದ ಬಂಗಾರ, ಮ್ಯೂಚುವಲ್ ಫಂಡು, ETF ನಂಥ ಅಸೆಟ್ಗಳಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ತಪ್ಪದೆ ಮಾಡಿ ಅಂತ
ಅನೇಕ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.